ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸೋಮವಾರ. ಇವತ್ತು ಬೆಳಗ್ಗೆ ಬೇಗ ಎದ್ದು ನಂಜನಗೂಡಿಗೆ ಹೋಗೋಣ ಅಂತೇಳಿ ಎಲ್ಲ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ಹೋಗಬೇಕು ಅಂತ ಲಾಸ್ಟ್ 3 ಮಂತ್ಸಿಂದ ಅಂದ್ಕೊಳ್ತಾನೆ ಇದ್ದೀವಿ, ಬಟ್ ಹೋಗೋಕ್ಕಾಗಲಿಲ್ಲ. ಬಟ್ ಇವತ್ತು ಹೋಗಲೇಬೇಕು ಅಂತೇಳಿ ಸೊ ನಿನ್ನೆ ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ವಿ, ಬಟ್ ಓಕೆ ಅಂತೇಳಿ ಎಲ್ಲ ಫಿಕ್ಸ್ ಆಯಿತು. ನಾನು ಬೇಗನೆ ಎದ್ದು ನಾನೆಲ್ಲ ಕೆಲಸಗಳನ್ನ ಮುಗಿಸಿ ರೆಡಿ ಆಗೋಣ ಅಂತೇಳಿ ರೆಡಿ ಆದೆ. ದೇವಸ್ಥಾನಕ್ಕಲ್ವಾ, ಯೂಶ್ವಲಿ ಸ್ಯಾರಿ ಉಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಬಟ್ ಟ್ರಾವೆಲ್ ಟೂ ವೀಲರಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇರೋದು. ಸೊ ಟೂ ವೀಲರ್ಗೆ ನನಗೆ ಸ್ಯಾರಿ ಕಂಫರ್ಟಬಲ್ ಇರೋಲ್ಲ, ಸೊ ಹಾಗಾಗಿ ಡ್ರೆಸ್ಸೇ ಹಾಕೊಳ್ಳೋಣ ಅಂತೇಳಿ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಬೆಳಗಿನ ಜಾವ 5:30. ಸೊ ಇನ್ನೂ ಕತ್ಲೆ ಆಗಿದೆ. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಆಗುತ್ತೆ. ಚಳಿ ಇರುತ್ತೆ, ಎಲ್ಲ ಜರ್ಕಿನ್ ಹಾಕ್ಕೊಳ್ಳಿ, ಶಾಲ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ನನಗೇನೋ ಅಷ್ಟು ಎಫೆಕ್ಟ್ ಏನು ಅನಿಸ್ತಾ ಇಲ್ಲ, ಬಟ್ ಅಂದರೂ ಯಾವುದಕ್ಕೂ ಇರಲಿ ಅಂತೇಳಿ ಶಾಲ್ ತೊಗೊಂಡಿದ್ದೀನಿ. ಇನ್ನು ಇಲ್ಲಿಂದ ನಂಜನಗೂಡು ಫಸ್ಟ್ ಟೈಮು ನಾನು ನಮ್ಮನೆಯವ್ರ ಜೊತೆ ಟೂ ವೀಲರಲ್ಲಿ ಹೋಗ್ತಾ ಇರೋದು. ಸೊ ಹೋಗ್ತಾ ಎಷ್ಟು ಬೇಗ ಬೆಳಕಾಗ್ತಿದೆ ಅನ್ನೋದು ಗೊತ್ತೇ ಆಗ್ತಾಯಿಲ್ಲ. ಅಷ್ಟು ಬೇಗ ಬೆಳಕಾಗ್ತಾ ಇದೆ. ಸೊ ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ, ಸೊ ಬೆಳಕಾಗೋಕ್ಕಿಂತ ಮುಂಚೆ ಸೊ ನಾವು ದೇವಸ್ಥಾನದಲ್ಲಿದ್ದು ನಮ್ಮ ಮನೆಯವ್ರದ್ದು ಆ್ಯಕ್ಚುಲಿ ಇವತ್ತು ಮುಡಿ ಕೊಡಬೇಕು ಅನ್ನೋದು ಪ್ಲ್ಯಾನಿಂಗ್ ಇರೋದು. ಸೊ ಅವರು ಮುಡಿ ಕೊಟ್ಟು ಇನ್ನು ಸ್ನಾನ ಮುಗಿಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬರೋಣ ಅಂತೇಳಿ ಇರೋದು. ಸೊ ಇಲ್ಲೂ ಕೂಡ ಈ ರೋಡಲ್ಲೂ ಕೂಡ ಹೈವೇ ಮಾಡ್ತಾಯಿದ್ದಾರೆ. ಸೊ ಆಲ್ಮೋಸ್ಟು ಎಷ್ಟೋ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿದೆ. ನೋಡೋಣ, ಇದೊಂದು ಕಂಪ್ಲೀಟ್ ಆಯಿತು ಅಂದರೆ ಸೊ ಡೈರೆಕ್ಟಾಗಿ ಜರ್ನಿ ಮಾಡೋರಿಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ. ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ಈ ವರ್ಷದಲ್ಲಿ ನಮಗೆ ಈ ಒಂದು ಹೈವೇ ರೋಡ್ ಕೂಡ ಚೆನ್ನಾಗಿ ಸಿಗುತ್ತೆ. ಇನ್ನು ಈ ರೋಡಲ್ಲಿ ಬರ್ತಾ ಇದ್ದಂಗೆ ಟೋಲ್ ಅಂತೂ ಕಂಪಲ್ಸರಿ, ಬಟ್ ಟೂ ವೀಲರ್ಗೆ ಯಾವುದೇ ರೀತಿಯ ಟೋಲು ಇರೋದಿಲ್ಲ. ಅಂದರೂ ಕೂಡ ಟೋಲ್ ರೇಟ್ ಅಂತೂ ಎಲ್ಲ ಕಡೆ ಜಾಸ್ತಿ ಮಾಡಿದ್ದಾರೆ. 4 ವೀಲರಲ್ಲಿ ಓಡಾಡೋರಿಗಂತೂ ತುಂಬಾ ಟೋಲ್ ಫೀಸ್ ಕಟ್ಟಬೇಕಾಗತ್ತೆ. ಇನ್ನು ಅಲ್ಲಿಂದ ಬೇಗ ಬಂದ್ವಿ. ಸೊ ಎಷ್ಟು ಬೇಗ ಬಂದ್ವಿ ಅಂದರೆ ಗೊತ್ತೇ ಆಗಲಿಲ್ಲ ನಂಜನಗೂಡಿಗೆ ಎಷ್ಟು ಬೇಗ ಬಂದ್ವಿ ಅಂತ. ಬಟ್ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಮಳೆ ಹನಿ ಕೂಡ ಆಗ್ತಾ ಇದೆ. ಅಂದರೆ ತುಂಬ ಏನು ಜೋರಾಗಿ ಬರ್ತಾ ಇಲ್ಲ, ಹನಿಗಳು ಎಲ್ಲ ಬರ್ತಾ ಇದೆ. ಅದೇನಾಗುತ್ತೆ, ಟೂ ವೀಲರಲ್ಲಿ ಹೋಗ್ತಾ ಹನಿ ಬೀಳೋದು ಸ್ವಲ್ಪ ಜಾಸ್ತಿ ಆಗುತ್ತೆ, ಜಾಸ್ತಿ ಅನ್ನಿಸುತ್ತೆ. ಬಟ್ ನಾನು ಯಾವುದಕ್ಕೂ ಇರಲಿ ಅಂತ ಶಾಲ್ ತೊಗೊಂಡಿದ್ನಲ್ಲ, ಸೊ ಅದು ಇವಾಗ ಸ್ವಲ್ಪ ಯೂಸ್ ಆಯಿತು. ದಕ್ಷಿಣ ಕಾಶಿ ನಂಜನಗೂಡಿಗೆ ಸುಸ್ವಾಗತ. ಸೊ ಇದೆಲ್ಲ ಮೋಸ್ಟ್ಲಿ ನೆನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ವೆದರ್ ಕೂಲಾಗಿದೆ. ಸೊ ಅಂತೂ ಇಂಥ ದೇವಸ್ಥಾನದ ಹತ್ರ ಬಂದ್ವಿ. ಸೊ ನಮ್ಮ ಥರನೇ ಬೆಳಗಿನ ಜಾವನೇ ತುಂಬ ಜನ ಬಂದಿದ್ದಾರೆ ನೋಡಿ, ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ. ಸೊ ಫಸ್ಟು ನಮ್ಮ ಕೆಲಸ ನಮ್ಮ ಒಂದು ಟೂ ವೀಲರ್ನ ಪಾರ್ಕ್ ಮಾಡೋದು. ಸೊ ಫಸ್ಟು ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿದ್ಮೇಲೆ ಬೇಗ ನಮ್ಮ ಮನೆಯವ್ರಿಗೆ ಹೇಳಿದೆ ಹೋಗಿ ಸೊ ಅವ್ರಿಗೆ ಮುಡಿ ಕೊಡೋದಕ್ಕೆ ಏನೆಲ್ಲ ಬೇಕು ಸೊ ಐಟಮ್ಸ್ ಎಲ್ಲ ತೊಗೊಂಡು ಬೇಗ ರೆಡಿಯಾಗಿ ಅಂತೇಳಿ. ಸೊ ನೋಡಿ, ಇಲ್ಲಿ ಫಸ್ಟು ನೀರಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಅದಾದಮೇಲೆ ಮುಡಿ ಕೊಡೋಕ್ಕೆ ಹೋಗೋಣ ಅಂಥೇಳಿ ಫಸ್ಟೇ ಕೆಳಗಡೆ ಬಂದ್ವಿ. ಸೊ ನಾನು ಕೂಡ ತುಂಬ ದಿನಗಳಾದಮೇಲೆ ಬಂದಿರೋದು. ಇಲ್ಲಿ ಬರೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಆದರೆ ಇಲ್ಲಂತೂ ಎಷ್ಟು ಸಲ ಹೇಳಿದ್ರು ಕೂಡ ಸೊ ಜನಗಳು ಈ ಕೆಲಸ ಮಾಡೋದಂತೂ ಬಿಡೋದಿಲ್ಲ. ಅವರವರ ಯೂಸ್ ಮಾಡಿರೋ ಬಟ್ಟೆಗಳು, ಸೋಪು, ಶಾಂಪು, ಮಗ್ಗು ಪ್ರತಿಯೊಂದು ಕೂಡ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಸೊ ಅದಂತೂ ತುಂಬಾ ನಮಗೆ ಬೇಜಾರು ಅನಿಸುತ್ತೆ. ಸೊ ನಾವು ನೀರ ಹತ್ರ ಬರ್ತಿದ್ದಂಗೆ 3 ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕು ಪೂಜೆಗೆ ನಾನು ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಸೊ ಅಲ್ಲೇ 3 ಕಲ್ಲನ್ನ ತೊಗೊಂಡು ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಕರ್ಪೂರ, ಗಂಧದ ಕಡ್ಡಿ ಇಷ್ಟು ಬೇಕಾಗುತ್ತೆ. ಸೊ ಆ್ಯಕ್ಚುಲಿ ವೀಳ್ಯದೆಲೆ, ಬಾಳೆಹಣ್ಣು ಎಲ್ಲ ತರಬೇಕಿತ್ತು. ವೀಳ್ಯದೆಲೆ ಒಂದು ಮಿಸ್ ಆಯಿತು, ಬಾಳೆಹಣ್ಣು ಕೂಡ ತಂದಿದ್ದೀನಿ. ಇದು ಮೇಯ್ನಾಗಿ ಫಸ್ಟು ನಾವು ಎಲ್ಲೇ ಹೋದರೂ ಕೂಡ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಈ ಥರ 3 ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅಂದರೆ ನಾವು ಮನೆ ದೇವರಿಗೆ ಎಲ್ಲ ಕಡೆ ಹೋಗೋದಕ್ಕಾಗೋದಿಲ್ಲ, ಯಾವಾಗಲೂ ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮನೆ ದೇವರು ಕೂಡ ಬ್ರಹ್ಮಲಿಂಗೇಶ್ವರ. ಸೊ ನಾವು ಇವತ್ತು ಬಂದಿರೋದು ನಂಜುಂಡೇಶ್ವರ. ಹಾಗಾಗಿ ಮನೆ ದೇವ್ರನ್ನ ನೆನೆಸ್ಕೊಂಡು ಇದು ಪೂಜೆ ಮಾಡ್ದಂಗೆ ಅಂತ ಆಗುತ್ತೆ. ಇನ್ನು 3 ಕಲ್ಲು 3 ಹೂವು. ನಾವೇ ಅಂತಲ್ಲ, ತುಂಬ ಜನ ಈ ಥರನೇ ಮಾಡುವಂಥದ್ದು. ನಾನು ತುಂಬ ಕಡೆ ನೋಡಿದ್ದೀನಿ.
ಸೊ ಇಲ್ಲೇ ಕೂಡ ನಂಜನಗೂಡಲ್ಲಿ ಇಲ್ಲೇ ನಾವೇನು ಪೂಜೆ ಮಾಡ್ತಾಯಿದ್ದೀವಿ, ಇಲ್ಲೇ ಸುತ್ತ ಸುಮಾರು ಜನ ಇದೇ ಥರ ಪೂಜೆ ಮಾಡಿದ್ದಾರೆ. ಬಟ್ ಎಲ್ಲ ತುಂಬ ಕಡೆ ಗಲೀಜು ಮಾಡಿದ್ದಾರೆ. ಸೊ ಅದು ತುಂಬ ಬೇಜಾರಾಗುತ್ತೆ. ಅಲ್ಲಿ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ ಇರ್ತಾರೆ, ಗಲೀಜು ಮಾಡಬೇಡಿ, ನಿಮ್ಮ ವಸ್ತುಗಳನ್ನ ನೀವು ಕರೆಕ್ಟಾಗಿ ಅಲ್ಲಿ ಇಲ್ಲಿ ಇಡಿ ಅಂತ. ನೋಡಿ ಎಷ್ಟೋ ಕಡೆ ಎಲ್ಲ ಪೂರ್ತಿ ಹಂಗೆ ಗಲೀಜಾಗಿದೆ. ಇದೊಂದು ನೀಟಾಗಿ ಅವನ್ನೆಲ್ಲ ತೆಗೆದು ಇಟ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ, ಖುಷಿಯಾಗುತ್ತೆ ಬರೋದಕ್ಕೆ. ನೋಡಿ ಸೊ ಫಸ್ಟಿಗೆ ಕಲ್ಲೆಲ್ಲ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಅದಾದಮೇಲೆ ಹೂವಿಟ್ಟು ಕರ್ಪೂರ ಕೂಡ ತಂದಿದ್ದೆ. ಸೊ ಕರ್ಪೂರ ಹಚ್ತಾ ಇರೋದು, ಗಂಧಿ ಕಡ್ಡಿನೂ ತಂದಿದ್ದೆ, ಹಚ್ಚಿ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಇಲ್ಲಿ ಮುಡಿ ಕೊಡೋ ಜಾಗದಲ್ಲಿ. ಇಲ್ಲಂತೂ ತುಂಬಾ ಜನ ಆಲ್ರೆಡಿ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಆಲ್ರೆಡಿ ಮುಡಿ ಕೊಡ್ಸ್ಕೊಂಡು ಹೋಗ್ತಾ ಇರೋರು ತುಂಬ ಜನ ಇದ್ದಾರೆ. ಮೊದಲಿಗಿಂತ ಇವಾಗೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೂ ನೀಟಾಗಿ ಕ್ಲೀನ್ ಮಾಡಬೇಕು, ನೋಡೋಣ ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇವಾಗ ನಮಗೆ ಕೂಡ ಲೇಟ್ ಆಗುತ್ತೆ ಅನ್ನೋದಿತ್ತು, ಬೇಗ ಹೋಗೋಣ ಅನ್ನೋದಿತ್ತು. ಸೊ ಹಾಗಾಗಿ ಯಾರು ಫ್ರೀ ಆಗಿರ್ತಾರೆ ಅವ್ರನ್ನ ನೋಡಿ, ಸೊ ಅವ್ರ ಕೈಲಿ ನಮ್ಮ ಒಂದು ನಾವೇನು ತೊಗೊಂಡೋಗಿರ್ತೀವಿ ಶೇವಿಂಗ್ ಬ್ಲೇಡು, ಸೊ ಅದನ್ನು ಕೊಟ್ಟು ನಾವು ಮುಡಿ ಕೊಡಿಸ್ಕೋಬೇಕಿತ್ತು. ಸೊ ಇಲ್ಲಿ ಎಷ್ಟು ಮುಡಿಗೆ ಎಷ್ಟೆಷ್ಟು ಯಾರ್ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಇಲ್ಲೇ ಬೋರ್ಡ್ ಮೇಲೆ ಹಾಕಿದ್ದಾರೆ. ಮೊದಲು ತುಂಬ ಕಡಿಮೆ ಇತ್ತು, ಈಗಂತೂ ತುಂಬಾ ಜಾಸ್ತಿ ಮಾಡಿದ್ದಾರೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಸೊ ಬಂದಮೇಲೆ ನಾವು ದೇವಸ್ಥಾನದಲ್ಲಿ ಈ ಥರ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಏನೂ ಮಾತಾಡ್ದೇನೆ ಸೊ ನಮ್ಮ ಕೆಲಸ ಆಗಬೇಕಿತ್ತು. ಸೊ ಕೆಲಸ ಮುಗಿಸ್ಕೊಂಡು ಫಸ್ಟು ಹೋಗೋಣ ಅಂಥೇಳಿ ಬೇಗ ಕೂತ್ಕೊಂಡು ಮುಗಿಸ್ಕೊಂಡ್ರು. ನಾವು ಇಲ್ಲಿಂದ ಹೋಗಿ ಮತ್ತೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರದು ಅಲ್ಲಿಂದ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಜನ ಅಂತೂ ಒಂದು ಮೇಲೆ ಒಂದು ಬರ್ತಾನೆ ಇದ್ದಾರೆ. ಸೊ ತುಂಬ ಜನ ಇಲ್ಲಿ ಮುಡಿ ಕೊಡೋರೆಲ್ಲ ಮುಡಿ ಕೊಡ್ತಾನೆ ಇದ್ದಾರೆ. ಸೊ ನಾನು ಬಂದಾಗ ಕಡಿಮೆ ಜನ ಇದ್ದರು, ಇವಾಗಂತೂ ಎಲ್ಲ ಕಡೆ ಜನ ಇದ್ದಾರೆ. ಜೊತೆಗೆ ಮುಡಿಗೆ ಅಂತೇಳಿ ತುಂಬ ಜನ ಕೂಡ ಇಲ್ಲಿ ಸೊ ಮುಡಿ ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಏನು ರಶ್ ಅಂತ ಏನು ಅನಿಸಲ್ಲದ, ಬೇಗ ಆಗುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಸೊ ಲೇಡೀಸು ಪಂಚಪುಡಿ ಕೊಡೋರು ಕೂಡ ತುಂಬ ಜನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು ಬರಬೇಕಾದ್ರೆ ಅಯ್ಯೋ ಲೇಟ್ ಆಗೋಯ್ತೇನೋ, ಕತ್ಲೆ ಇತ್ತು, ಹೊರಡ್ಬೇಕಾದ್ರೆ ಇವಾಗ ಫುಲ್ ಬೆಳಕಾಗ್ಬಿಟ್ಟಿದ್ದೆ, ಸೊ ಲೇಟಾಗಿ ಬಂದ್ವೇನೋ ಅಂತ ಅನ್ಕೋತಾ ಇದ್ವಿ. ಬಟ್ ಇಲ್ಲಿ ನೋಡೋದ್ಮೇಲೆ ಖುಷಿ ಆಯಿತು. ಏನು ರಶ್ ಇಲ್ಲ, ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ನಮ್ಮ ಮನೆಯವ್ರಿಗೆ ಮುಡಿ ಕೊಡ್ಸಾಯಿತು. ಸೊ ಅಲ್ಲಿಂದ ನಾವು ಬಂದಿದ್ದೆ ಹೊಳೆ ಹತ್ರ. ಸೊ ಸಾಕಷ್ಟು ಜನ ಆಲ್ರೆಡಿ ಎಲ್ಲ ಮುಡಿ ಕೊಡಿಸ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ನಾವು ಕೂಡ ಕೆಳಗಡೆ ಹೋಗೋಣ ಅಂಥೇಳಿ ಕೆಳಗಡೆ ಬಂದ್ವಿ. ಇನ್ನು ನಮ್ಮ ಮನೆಯವರು ಬೇಗ ಸ್ನಾನ ಮುಗಿಸ್ಕೊಂಡು ಇನ್ನು ಅವರೆಲ್ಲ ಬಟ್ಟೆ ಹಾಕ್ಕೊಂಡು ಇನ್ನು ನಾವು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಬೆಳಕಂತೂ ಆಗಿದೆ ನೋಡಿ. ಇಷ್ಟು ಬೇಗನೆ ಆಲ್ರೆಡಿ ಎಲ್ಲ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ. ಸೊ ಮಳೆ ಬರಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಯಿತು. ನಾನು ಮನೆಯಿಂದ ಬರಬೇಕಾದ್ರೇ ನೀಟಾಗಿ ತಲೆಗೆ ಎಲ್ಲ ಸ್ನಾನ ಬಂದಿದ್ದೆ. ಸೊ ಹಾಗಾಗಿ ಬರೀ ಕೈಕಾಲು ಮುಖ ತೊಳ್ಕೊಳ್ಳೋಣ ಅಂಥೇಳಿ ಕೆಳಗಡೆ ಬಂದೆ ಅಷ್ಟೇ. ನೋಡಿ ಇಲ್ಲೆಲ್ಲ ಆಲ್ರೆಡಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಇದಕ್ಕಿಂತ ಮುಂದೆ ಹೋಗಬಾರ್ದು ಅಂಥೇಳಿ. ಸೊ ಅದೇ ಥರ ಎಲ್ಲರೂ ಕೂಡ ಅದರೊಳಗಡೆ ನೀಟಾಗಿ ಸ್ನಾನ ಮಾಡ್ಕೋತಾ ಇದ್ದಾರೆ. ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ಸೊ ಈ ಥರ ಇದ್ದರೆ ನಮಗೂ ಕೂಡ ಖುಷಿ. ಸೊ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋದಕ್ಕೆ. ಸೊ ನೀರು ಕೂಡ ಜಾಸ್ತಿ ಏನಿಲ್ಲ, ಕಡಿಮೆನೂ ಇಲ್ಲ, ಸ್ವಲ್ಪ ತಕ್ಕ ಮಟ್ಟದಕ್ಕೆ ಇದೆ. ನೋಡಿ ಆಲ್ರೆಡಿ ಎಷ್ಟು ಬಿಸಿಲು ಬರ್ತಾ ಇದೆ. ಸ್ವಲ್ಪ ಹೊತ್ತು ಆರಾಮಾಗಿ ನಾವು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಹೋಗಬೇಕು. ಯಾಕಂದರೆ ನಾನು ಆಫೀಸ್ಗೆ ಹೋಗಬೇಕು, ಆಫೀಸಲ್ಲಿ ಕೂಡ ವರ್ಕ್ ಇದೆ. ಸೊ ಹಾಗಾಗಿ ಇನ್ನು ತುಂಬ ಜನ ಬರೋರೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗೋದಿಲ್ಲ. ಕೆಲವರಂತೂ ಸ್ನಾನ ಮಾಡಿದ್ಮೇಲೆ ಅವರೆಲ್ಲ ಬಟ್ಟೆಗಳು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಹಳೆ ಬಟ್ಟೆಗಳನ್ನ ಬೇಡ ಅಂದರೆ ಹಾಕೋದಕ್ಕೆ ಕೆಲವು ಕಡೆ ಡಸ್ಟ್ಬಿನ್ ಅಂತೂ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಬಟ್ ಅದನ್ನು ಯಾರು ಯೂಸ್ ಮಾಡ್ತಾ ಇಲ್ಲ. ಸೊ ಎಷ್ಟು ಜನಕ್ಕೆ ಅಂತ ಹೇಳೋಕ್ಕಾಗತ್ತೆ. ಸೊ ನಮ್ಮ ಕೆಲಸ, ನಮ್ಮ ಮನೆಯವ್ರದ್ದು ಸ್ನಾನ ಎಲ್ಲ ಆಯಿತು, ಅವ್ರದ್ದು ಬಟ್ಟೆ ಎಲ್ಲ ಹಾಕಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಇನ್ನು ಕಾಲ್ದಾರಿ ಇದೆ, ಇನ್ನು ವೆಹಿಕಲ್ಸ್ ಅಲ್ಲೇ ಬಿಟ್ಬಿಟ್ಟು ಸೊ ನಾವು ಹಾಗೆ ನಡ್ಕೊಂಡು ಬರೋಣ ಅಂತ ಬಂದ್ವಿ. ಸೊ ಬರ್ತಾ ಇದ್ದಂಗೆ ದೇವರ ದರ್ಶನ, ದೊಡ್ಡದು ಶಿವನ ದರ್ಶನ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಸೊ ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ದೇವಸ್ಥಾನ ಅಲ್ವಾ, ಅದರಲ್ಲೂ ನಂಜನಗೂಡು ಅಂತೂ ತುಂಬಾ ಫೇಮಸ್ಸು. ಯಾಕಂದರೆ ಇದು ತುಂಬಾ ದೊಡ್ಡದಾಗಿರುವಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಈ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ದೇವರದ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಖುಷಿ ಆಗುತ್ತೆ. ಸೊ
ಇಲ್ಲಿ ಬಂದ ತಕ್ಷಣ ನೋಡಿದೆ ಸೊ ಅಷ್ಟು ರಶ್ ಇಲ್ಲ. ಸೊ ಹಾಗಾಗಿ ಆರಾಮಾಗಿ ಡೈರೆಕ್ಟಾಗೆ ಹೋಗ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸುತ್ಕೊಂಡು ಬರಬೇಕಾಗತ್ತೆ. ಬಟ್ ಇವತ್ತು ನಾನು ನೋಡ್ದಂಗೆ ಅಷ್ಟು ಜನ ಏನು ರಶ್ ಇಲ್ಲ. ಸೊ ಹಾಗಾಗಿ ಆರಾಮಾಗಿ ಡೈರೆಕ್ಟಾಗಿ ಹೋಗಿ ಒಂದು 10-15 ನಿಮಿಷದ ಒಳಗಡೆ ನಮಗೆ ದರ್ಶನ ಆಗುತ್ತೆ ಅಂತ ಅನ್ನಿಸ್ತು. ಬೇಗ ಬೇಗ ಹೋಗೋಣ ಅಂತೇಳಿ ಆರಾಮಾಗಿ ಒಳಗಡೆ ಬಂದ್ವಿ. ಇನ್ನು ಒಳಗಡೆ ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸಲ್ಲಿ ಆರಾಮಾಗಿ ಕಾಲು ತೊಳೋಕ್ಕೆ ನೀರಂತೂ ಬರ್ತಾ ಇರುತ್ತೆ. ನೀಟಾಗಿ ಕಾಲು ತೊಳ್ಕೊಂಡು ಅಲ್ಲಿಂದ ಒಳಗಡೆ ಬಂದ್ವಿ. ಸೊ ಇಲ್ಲಿ ಒಂದು ಕ್ಯೂ ಇದೆ ಅಂತ ಅನ್ನಿಸ್ತು. ಸೊ ಇಲ್ಲಿವರೆಗೂ ಜನ ಇರ್ಬೋದು, ಏನಾಗಲ್ಲ ಅಂತ ಒಳಗಡೆ ಬಂದೆ. ಒಳಗಡೆ ಬಂದು ನೋಡಿದ್ರೆ ಅದು ಏನು ದೊಡ್ಡ ಕ್ಯೂ ಅಂತ ಏನು ಅನ್ನಿಸ್ತಿಲ್ಲ. ಅಲ್ಲಿಂದನೂ ಎಲ್ಲ ಖಾಲಿ ಖಾಲಿ ಇದೆ. ಸಾಕಷ್ಟು ಜನ ಕುಂಕುಮಾರ್ಚನೆ ಮಾಡಿಸೋರು, ಅರ್ಚನೆ ಮಾಡಿಸೋರು, ಪ್ರಸಾದಕ್ಕೆ ಅಂತೇಳಿ ತುಂಬ ಜನ ಎಲ್ಲ ಕ್ಯೂ ನಿಂತಿದ್ರು. ಸೊ ನನಗೆ ಯಾವುದು ಏನು ಬೇಡವಾಗಿತ್ತು. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ತುಂಬ ಜನ ದೇವರ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿವರೆಗೂ ಯಾರೂ ಅಷ್ಟು ಜನಗಳಿಲ್ಲ ನೋಡಿ. ತುಂಬ ಜನ ಮುಡಿ ಕೊಟ್ಟು ಪೂಜೆ ಮಾಡಿಸೋದಕ್ಕೆ ಅಂತಲೇ ಹೋಗ್ತಾ ಇದ್ದಾರೆ. ಕೆಲವರು ಹುಣ್ಮೆದಲ್ಲಂತೂ, ಅಮಾವಾಸ್ಯೆಯಲ್ಲಿ ಹುಣ್ಮೆಲಂತೂ ಯಾವಾಗಲೂ ರಶ್ ಇರುತ್ತೆ. ಕೆಲವರು ಪ್ರತಿ ಅಮಾವಾಸ್ಯೆಗೆ ಬಂದು ದರ್ಶನ ಮಾಡ್ತಾರೆ, ಕೆಲವರು ಪ್ರತಿ ಹುಣ್ಮೆಗೆ ಬಂದು ದರ್ಶನ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಮೆಲಿ ಈಶ್ವರನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಒಂದು 2-3 ಸಲ ಬಂದಿದ್ದೀನಿ ಅಷ್ಟೇ. ಯಾಕೆಂದರೆ ತುಂಬ ರಶ್ ಇರುತ್ತೆ. ಸೊ ನಮಗೆ ತುಂಬಾ ಲೇಟ್ ಆಗುತ್ತೆ. ಸೊ ಆ ಕಾರಣ ಬರೋದಕ್ಕಾಗಲ್ಲ. ಬಟ್ ನಮಗೆ ಮನೆ ಹತ್ರನೇ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬರೋಕ್ಕಾಗಲ್ಲ ಅಂಥೇಳಿ ಪ್ರತಿ ಅಮಾವಾಸ್ಯೆ ಹುಣ್ಮೇಲಿ ಸೊ ಅಲ್ಲೇ ದೇವ್ರ ದರ್ಶನ ಮಾಡ್ತೀವಿ. ಬಟ್ ಇದು ಮುಡಿಯಿತ್ತು ಅಂಥೇಳಿ ಇಲ್ಲಿಗೆ ಬಂದಿದ್ದು. ಅಂತೂ ಇಂತೂ ದೇವರ ದರ್ಶನ ಆಯಿತು. ತುಂಬ ಖುಷಿಯಾಯಿತು, ಒಳ್ಳೆ ದರ್ಶನ ಆಯಿತು. ಅಟ್ಲೀಸ್ಟ್ ಒಂದು 2 to 3 ಸೆಕೆಂಡ್ ನಾವು ಅಲ್ಲೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ದು. ಸೊ ತುಂಬ ಖುಷಿಯಾಯಿತು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದರೆ ಇಲ್ಲಿ ದಕ್ಷಿಣ ಕಾಶಿ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಗಣೇಶ ಇರ್ಬೋದು, ಇನ್ನು ತಾಯಿ ಚಾಮುಂಡೇಶ್ವರಿ, ಮಹಾಲಕ್ಷ್ಮೀ ದೇವಿ. ಸೊ ಎಲ್ಲ ದೇವ್ರನ್ನ ಮುಗಿಸ್ಕೊಂಡು ಹೊರಗಡೆ ಬಂದು ಇನ್ನು ಹೊರಗಡೆ ಬರ್ತಿದ್ದಂಗೆ ಲಾಸ್ಟಲ್ಲಿ ಒಂದು ಇರೋದು ನಂದಿ ದೇವರು. ನನ್ನ ದೇವರಿಗೆ ಪೂಜೆ ಮುಗಿಸ್ಕೊಂಡು ಇನ್ನು ಅಲ್ಲಿಂದ ಸೊ ಹೊರಡೋಣ ಅಂತೇಳಿ ಹೊರಟ್ವಿ. ಹೊರಡೋಕ್ಕಿಂತ ಮುಂಚೆ ಆಚೆ ಬಂದು ನೋಡಿದಾಗ ಸೊ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ಸಹಾಯ ಮಾಡೋರು ಕೂಡ ಸಹಾಯ ಮಾಡ್ಬೋದು. ಸೊ ಹಾಗಾಗಿ ಖುಷಿ ಆಯಿತು. ಸೊ ನಾವು ಕೂಡ ನೀರು ಕುಡ್ಕೊಂಡು ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಆಮೇಲೆ ನೋಡೋಣ ಅಂತೇಳಿ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡು ಹೊರಟ್ವಿ. ಇನ್ನು ದೇವ್ರ ದರ್ಶನ ಮಾಡಿದಂತೂ ತುಂಬ ಖುಷಿಯಾಯಿತು. ಹೊರಗಡೆ ಬಂದಮೇಲೆ ನಾನು ಕೂಡ ಕೆಲವೊಂದು ಫೋಟೋಸು ವೀಡಿಯೋಸ್ನ ತೊಗೊಂಡು ಇನ್ನು ಎದುರುಗಡೆ ಇರುವಂತಹ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟೆ. ಸೊ ಇದು ಬಂದು ಗಣೇಶ ದೇವಸ್ಥಾನ. ಸೊ ಇದು ಕೂಡ ಚೆನ್ನಾಗಿದೆ, ತುಂಬ ಸಿಂಪಲ್ಲಾಗಿ ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ಸರಿ ಅಂತೇಳಿ ನಾನು ಕೈ ಮುಗಿದ್ಕೊಂಡು ಅಲ್ಲಿಂದ ಆರಾಮಾಗಿ ಒಂದು ರೌಂಡ್ ಬಂದ್ವಿ. ಅದಾದಮೇಲೆ ಇದು ನಂದಿ. ಸೊ ಇಲ್ಲಿಂದ ದೇವಸ್ಥಾನ ನೋಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಫೋಟೋ ಸೆಕ್ಷನ್ಗಂತೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ, ಸೂಪರ್ ಅನ್ನಿಸ್ತು. ಸೊ ಖುಷಿಯಾಯಿತು. ನಾನು ಕೂಡ ಇಲ್ಲೂ ಒಂದೆರಡು ವೀಡಿಯೋಸ್ ತೊಗೊಂಡು ಫೋಟೋಸ್ ತೊಗೊಂಡು ಸೊ ಅಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಸೊ ನಾವು ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡಿರೋದ್ರಿಂದ ಸೊ ನಾವು ಹೇಗೆ ಬಂದ್ವಿ ಅದೇ ರೂಟಲ್ಲೇ ವಾಪಸ್ ಹೋಗಬೇಕು. ಈ ರೂಟ್ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ದೇವಸ್ಥಾನ ಬರೋರಿಗೆ ತುಂಬಾ ಯೂಸ್ ಆಗುತ್ತೆ. ಇನ್ನು ನಾನು 2 ವೀಲರ್ ತೊಗೊಂಡು ಅಲ್ಲಿಂದ ಬಂದಿದ್ದೆ ದೇವಸ್ಥಾನಕ್ಕೆ. ಸೊ ಇಲ್ಲಿ ಏನು ವಿಶೇಷ ಅಂದರೆ ಉಪ್ಪು ಬೆಲ್ಲ. ಸೊ ಇದಂತೂ ತುಂಬಾ ವಿಶೇಷ, ಬಸವೇಶ್ವರ ದೇವಸ್ಥಾನ. ಸೊ ಇದು ಬಂದು ಪ್ರತಿ ಒಬ್ಬರು ಕೂಡ ದೃಷ್ಟಿಯಾಗಿರೋರು, ಸೊ ನಮಗೇನಾರು ಈ ಥರದ್ದು ಕೆಲಸ ಆಗಬೇಕು ಅನ್ನೋರು ಮಿಸ್ ಮಾಡದೆ ಇಲ್ಲಿಗೆ ಬರ್ತಾರೆ. ಕೆಲವರು ತುಂಬ ಹರಕೆ ಹೊತ್ತು ಇಲ್ಲೇ ಕೂಡ ಅಡುಗೆ ಮಾಡಿ ಊಟ ಮಾಡಿರೋರು ತುಂಬ ಜನ ಇದ್ದಾರೆ. ನನಗೂ ನೆನಪಿದೆ, ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ತುಂಬ ಸಲ ಇಲ್ಲಿಗೆ ಬಂದು ಸೊ ಅಡುಗೆ ಮಾಡ್ಕೊಂಡು ಊಟ ಮಾಡಿರೋದುಂಟು. ಬಟ್ ಅವಾಗಿಂತ ಇವಾಗ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಹರಿಯುವ ನೀರು, ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀರಿರಲಿಲ್ಲ, ಬಟ್ ಇವಾಗ ಸ್ವಲ್ಪ ನೀರು ಚೆನ್ನಾಗಿದೆ ನೋಡಿ, ಫುಲ್ಲು ನೀಟಾಗಿ ಕ್ಲಿಯರ್ ಆಗಿದೆ. ಸೊ ಈ ದೇವಸ್ಥಾನ ವಿಶೇಷತೆಯೇ ಇದು, ತುಂಬ ಒಳ್ಳೆಯದು, ತುಂಬ ಜನ ಬರ್ತಾರೆ. ಸೊ ನಾವು ಕೂಡ ಮಿಸ್ ಮಾಡ್ದೇ ನಂಜನಗೂಡಿಗೆಲ್ಲ ಬಂದಾಗ ಇಲ್ಲಿಗೆ ಬರ್ತಾ ಇರ್ತೀವಿ. ಬಟ್ ನಮ್ಮ ಮನೆಯವ್ರ ಜೊತೆ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು.
ತುಂಬಾ ಪುಟ್ಟ ದೇವಸ್ಥಾನ, ಏನು ತುಂಬ ಏನು ಅಷ್ಟೇ ಏನು ದೊಡ್ಡದಾಗಿ ಅಂತಲ್ಲ. ಸೊ ಆರಾಮಾಗಿ ಪೂಜಾರಿ ಇರ್ತಾರೆ. ಸೊ ಅವ್ರಿಗೆ ಹೇಳಿದ್ರೆ ನಾವೇನು ತೊಗೊಂಡೋಗಿರ್ತೀವಿ ಉಪ್ಪು ಮತ್ತು ಬೆಲ್ಲ, ಸೊ ಅದಕ್ಕೆ ಪೂಜೆ ಮಾಡಿ ತೀರ್ಥ ಹಾಕ್ಕೊಡ್ತಾರೆ. ಸೊ ಅದನ್ನು ಯಾವ ರೀತಿ ನಾವು ನೀರೊಳಗೆ ಹಾಕಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ. ಸೊ ಆ ರೀತಿ ಮಾಡೋದು. ಸೊ ಪೂಜೆ ಎಲ್ಲ ಆಯಿತು. ಸೊ ಒಂದು ರೌಂಡು ದೇವಸ್ಥಾನದ ಒಂದು ರೌಂಡು ಊಟ ಬರೋಣ ಅಂಥೇಳಿ ಆರಾಮಾಗಿ ಬರ್ತಾಯಿದ್ದೀವಿ. ಸೊ ಇದು ಯಾವ ಥರ ಅಂದರೆ, ಸೊ 5 ಬೆಲ್ಲ ಮತ್ತು ಉಪ್ಪು ಇರುವಂಥದ್ದು ಕೊಡ್ತಾರೆ. ಸೊ ನಮಗೆ ತಲೆಯಿಂದ ಇಳಿ ತೆಗೆದು ಸೊ ಹಿಂದ್ಗಡೆಯಿಂದ ನೀರೊಳಗೆ ಹಾಕೋದು. ಸೊ ನೀರಲ್ಲಿ ಯಾವ ರೀತಿ ಅದು ಕರಗ್ತಾ ಹೋಗುತ್ತೆ, ಸೊ ಆ ಥರ ನಾವು ಏನು ಅರ್ಸ್ಕೊಂಡಿರ್ತೀವಿ ಇಲ್ಲ ನಾವೇನು ಬೇಡ್ಕೊಡ್ತೀವಿ ಅದಾಗತ್ತೆ ಅನ್ನೋದು ವಾಡಿಕೆ ಅಷ್ಟೇ. ತುಂಬ ಜನ ಮಾಡ್ತಾರೆ. ಸೊ ಹಾಗಾಗಿ ನಾವು ಒಂದು ಮನಸ್ಸಿಟ್ಟು ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನೋಡಿ ನೀರಿದು ನಾವು ಹಾಕಿದ್ದು ಕಾಣಿಸ್ತಾನೆ ಇಲ್ಲ, ನೋಡೋಣ. ಸೊ ಒಟ್ಟಿನಲ್ಲಿ ಪೂಜೆ ಅಂತೂ ಆಯಿತು, ಒಳ್ಳೆ ಫೋಟೋಶೂಟು ಆಯಿತು. ಸೊ ಮಾರ್ನಿಂಗ್ ಬಂದಿರೋದ್ರಿಂದ ಒಳ್ಳೆ ಸೀನರೀಸ್ಗಳು, ಅಷ್ಟು ಏನು ರಶ್ ಇಲ್ಲ, ಇಲ್ಲೂ ರಶ್ ಇಲ್ಲ ಅಲ್ಲೂ ರಶ್ ಇಲ್ಲ. ಹಾಗಾಗಿ ನಮಗಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನು ನಾವು ಅಲ್ಲಿಂದ ಬೇಗ ಬೇಗ ಹೊರಟ್ವಿ ಮನೆಗೆ. ಸೊ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಮನೆಗೆ ಹೋಗಿ ಆರಾಮಾಗಿ ತಿಂಡಿ ಮಾಡೋಣ ಅಂಥೇಳಿ ಮನೆ ಹತ್ರನೇ ಹೊರಟ್ವಿ. ಸೊ ಏನಾದರೂ ಲೇಟಾಗಿದ್ದರೆ ಇಲ್ಲೇ ಆರಾಮಾಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಅನ್ನಿಸ್ಲಿಲ್ಲ. ಸೊ ಬೇಗ ಅನ್ನಂತಾನೆ ಅನ್ನಿಸ್ತು. ಹೋಗ್ಬೇಕಾದ್ರಾದರೂ ಅಟ್ಲೀಸ್ಟ್ ಸ್ವಲ್ಪ ಮಳೆ ಬರ್ತಾಯಿತ್ತು, ಇವಾಗಂತೂ ಏನೂ ಇಲ್ಲ. ಸೊ ಹಾಗಾಗಿ ಬೇಗನೆ ಬಂದ್ವಿ. ಸೊ ಅದರಲ್ಲೂ ರೋಡಂತೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಬಂದಿದ್ದೇ ಗೊತ್ತಾಗಲಿಲ್ಲ. ಇಲ್ಲಂತೂ ತುಂಬಾ ಚೆನ್ನಾಗಿ ನಾವು ಬಸ್ಸಲ್ಲಿ ಬರ್ತಾಯಿದ್ವಿ, ಇಲ್ಲಾಂದರೆ ಎಲ್ಲರೂ ಫ್ರೆಂಡ್ಸು ಕಾರಲ್ಲೆಲ್ಲ ಬರ್ತಾಯಿದ್ವಿ. ಫಸ್ಟ್ ಟೈಮ್ ನಮ್ಮ ಜೊತೆ 2 ವೀಲರಲ್ಲಿ ಬಂದಿರೋದು. ಸೊ ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಮಾತಾಡ್ತಾ ಸೊ ನಾನು ಬೇಗ ಇನ್ನೇನು ಮೈಸೂರು ರಿಂಗ್ ರೋಡ್ಗೆ ಬಂದ್ವಿ. ಸೊ ಇಲ್ಲಿನೂ ಕೆಲಸ ಕಾರ್ಯಗಳು ನಡೀತಾನೇ ಇದೆ. ಆದಷ್ಟು ಬೇಗ ಈಗೆಲ್ಲ ಕೆಲಸಗಳು ಮುಗಿಸ್ಬಿಟ್ರೆ ಇನ್ನೂ ಬೆಸ್ಟು. ಸೊ ನಮಗೆ ಡೈರೆಕ್ಟಾಗಿ ಓಡಾಡೋರಿಗಂತೂ ಈಸಿ ಆಗುತ್ತೆ. ಇನ್ನು ಅಲ್ಲಿಂದ ಮನೆಗೆ ಬಂದು ದೇವ್ರಿಗೆ ಹೂವೆಲ್ಲ ಹಾಕಿರಲಿಲ್ಲ. ಸೊ ನೀಟಾಗಿ ಹೂವೆಲ್ಲ ಹಾಕಿ ತಿಂಡಿ ತಿನ್ನೋಣ ಅಂಥೇಳಿ ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಆಲ್ರೆಡಿ ಎಲ್ಲ ರೆಡಿ ಇತ್ತು, ದೋಸೆ. ಆರಾಮಾಗಿ ನಾನು ತಿಂಡಿ ತಿಂದ್ಕೊಂಡು ಎಲ್ರಿಗೂ ತಿಂಡಿ ಹಾಕಿ ಸೊ ನಾನು ರೆಡಿಯಾಗಿ ಆಫೀಸ್ಗೆ ಹೊರಡೋಣ ಅಂಥೇಳಿ ಸೊ ಆಫೀಸಿಗೆ ಹೊರಟೆ. ಸೊ ಕರೆಕ್ಟ್ ಟೈಮ್ಗೆ ನಾನು ಆಫೀಸ್ ಟೈಮ್ಗೆ ನಾನು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಂದಿದ್ದು. ಸೊ ತುಂಬ ಖುಷಿ ಆಯಿತು. ಸೊ ಈ ಥರ ಹೋದಾಗೆಲ್ಲ ನೀಟಾಗಿ ದರ್ಶನ ಆಯಿತು ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಆರಾಮಾಗಿ ಎಲ್ಲ ಕೆಲಸನೂ ಮುಗೀತು, ಒಳ್ಳೆ ದೇವ್ರ ದರ್ಶನ ಆಯಿತು. ಸೊ ಹಾಗಾಗಿ ಆಫೀಸಿಗೆ ಬಂದೆ. ಆಫೀಸಲ್ಲೂ ದೀಪ ಹಚ್ಚೋಣ ಅಂಥೇಳಿ ಆರಾಮಾಗಿ ದೇವ್ರ ದೀಪ ಎಲ್ಲ ಹಚ್ಚಿದೆ. ಇನ್ನು ಇವತ್ತು ಎಲ್ಲರಿಗೂ ನಮ್ಮ ಒಂದು ಕ್ಲಾಸಸ್ ನಡೀತಾ ಇತ್ತು. ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕ್ಲಾಸ್ಗೆ ಅಂತೇಳಿ ನಮ್ಮ ದಿವ್ಯ ಮ್ಯಾಮ್ ಬಂದಿದ್ದಾರೆ. ಇವರು ಬಂದು ನಮ್ಮ ಕರ್ನಾಟಕ ಹೆಡ್ಡು ಟ್ರೈನರು. ಸೊ ಇವತ್ತು ಹೊಸದಾಗಿ ನಮ್ಮ ಆಫೀಸ್ಗೆ ಜಾಯ್ನ್ ಆಗೋರು ಎಲ್ರಿಗೂ ಕೂಡ ಇವರೇ ಟ್ರೈನಿಂಗ್ನ ತೊಗೋತಾ ಇದ್ದಾರೆ. ಸೊ ಇನ್ನು ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನಮಗೊಂದು ಕಾಲ್ ಇತ್ತು. ಅಂದರೆ ಒಬ್ಬರು ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಸೊ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಕೇಕ್ ಕಟ್ ಮಾಡೋಣ ಅಂಥೇಳಿ ಹೊರಟಿದ್ದೀವಿ. ಸೊ ಆರಾಮಾಗಿ ಇವಾಗಂತೂ ಎಲ್ಲ ಕಡೆ ರೋಡ್ ಚೆನ್ನಾಗಿ ಮಾಡಿರೋದ್ರಿಂದ ಸೊ ನಮಗೇನು ಅಂತ ಅನಿಸೋದಿಲ್ಲ. ಸೊ ಎಲ್ಲೇ ಹೋದರೂ, ಅದರಲ್ಲೂ ಮೈಸೂರಲ್ಲಂತೂ ಒಂದು 20ರಿಂದ 30 ನಿಮಿಷದಲ್ಲಿ ನಾವು ಯಾವ ರೂಟಿಗೆ ಬೇಕಾದ್ರೂ ಹೋಗ್ಬೋದು. ಸೊ ಮೈಸೂರು ಅಷ್ಟು ಚೆನ್ನಾಗಿದೆ. ಸೊ ಅಷ್ಟು ಖುಷಿ ಆಗುತ್ತೆ. ಸೊ ಇನ್ನು ಬೇರೆ ಕಡೆ ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಆಯಿತು ಅಂದರೆ ತುಂಬ ಸಿಗ್ನಲ್ಸ್ ಇರುತ್ತೆ, ತುಂಬ ಕಡೆ ಸ್ಟಾಪ್ ಮಾಡಬೇಕು, ಹೋಗಬೇಕು, ಬೇಜಾರಾಗುತ್ತೆ. ಬಟ್ ನಮಗಂತೂ ಆರಾಮಾಗಿ ಖುಷಿ ಆಯಿತು. ಇನ್ನು ನನ್ನೆಲ್ಲ ಕಾಲ್ಸ್ ಮುಗಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಬಿಸಿ ಬಜ್ಜಿ ತೊಗೊಳ್ಳೋಣ ಅಂಥೇಳಿ ಬಜ್ಜಿ ತೊಗೊಂಡೆ. ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಇನ್ನು ಆರಾಮಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗೋಣ ಅಂಥೇಳಿ ಫ್ರೆಶ್ ಅಪ್ ಆದೆ. ಇನ್ನು ಇವಾಗ ಮ್ಯಾಂಗೋ ಸೀಸನ್ನು. ಸೊ ಡೈಲಿ ಮ್ಯಾಂಗೋ ಇದ್ದರೂ ನಮ್ಮಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನೂ ಒಂದು ಒಳ್ಳೆ ಊಟ ಆಯಿತು. ಸೊ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ.